ಪಾಪದ ಸೂಳಿ ಮಗನೇ, ಕೈಯಲ್ಲಿ ಹಣವಿದೆ, ಮೇಲೆಯಲ್ಲಿ ನಳಗಿದೆ ಅಂತ ಕಂಡವರೊಂದಿಗೆ ಚಕ್ರಾಟವಾಡಿದ್ರಿ. ಕಂಡವರೊಂದಿಗೆ ಚಕ್ರಂಡವಾಡಿದರೆ ದೇವರು ನಿನಗೆ ದುರ್ಮರಣ ತರುತ್ತಾನೆ ಕಣೋ, ದುರ್ಮರಣ ತರುತ್ತಾನೆ. ದುರ್ಮರಣ ಎಂದರೆ ನನಗೆ ಬಹುದೊಡ್ಡ ಆಸೆ. ದೊಡ್ಡ ದೊಡ್ಡ ಮಹಾತ್ಮರಿಗೆ ಬಂದ ಸಾವು ಇದು. ಅತಂತ್ರರಾದ ಭಾರತಾಂಬೆಯನ್ನು ಸ್ವತಂತ್ರಗೊಳಿಸಿದ ಮಹಾತ್ಮ ಗಾಂಧಿಯವರಿಗೆ ಬಂದ ಸಾವು ಯಾವುದು? ಅದು ದುರ್ಮರಣವೇ. ಹಠ ಓದಿ ಅಂತ ಅರ್ಥಪೂರ್ಣ ಕಾನೂನನ್ನು ನಮ್ಮ ದೇಶಕ್ಕೆ ತಂದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರಿಗೆ ಬಂದ ಸಾವು ಯಾವುದು? ಅದು ದುರ್ಮರಣವೇ. ಇಂಥ ಮಹಾತ್ಮರ ಸಾಲಿಗೆ ನನ್ನನ್ನು ಸೇರಿಸಲು ನಿನ್ನ ಕೃತಜ್ಞತೆಯಾದರೆ ನಿನಗೆ ನನ್ನ ಶಿರಸಾವಹಿಸಿ ನಿನ್ನ ತಾಯಿಯನ್ನು ನಾನು ಪತಿವ್ರತೆ ಸೀತೆ ಸಾವಿತ್ರಿ ತಿಳ್ಕೊಂಡಿದ್ದೀನಿ. ಆದರೆ ನಿನ್ನ ದುರ್ವರ್ತನೆಯಿಂದ ಇಂದು ನನಗನಿಸುತ್ತದೆ ಅವಳು ನಿಜವಾಗಿಯೂ ಸಾಧ್ವಿಯಲ್ಲ, ಅವಳೊಬ್ಬಳು ಜಾರಣಿ ಅಂತ. ಹೋಗು, ನಿನ್ನಂತ ಹೊಲಸು ಮಗ ನನಗೆ ಹುಟ್ಟಲೇಬಾರ್ದಾಗಿತ್ತು. ಹೊರಟು ಹೋಗ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಮಿಸ್ಟರ್ ಸತ್ಯಮೂರ್ತಿ, ನಿನ್ನನ್ನು ಯಮಲೋಕಕ್ಕೆ ಕಳಿಸಲು ಬಂದಿದೆ. ಇಂದು ನನ್ನ ಛಲ ತೀರಿತು. ಹೇಗಾದ್ರೂ ಮಾಡಿ ಈ ಮನೆಗೆ ನಾನೇ ಕುಬೇರನಾಗಬೇಕು, ಶಾರದಾ ಬಾಳಿಗೆ ನಾನೇ ಸರದಾರನಾಗಬೇಕು. ವಿಶ್ವನಾಥ ಹೊರಗಿನಿಂದ ಬರುತ್ತಿದ್ದಾನೆ. ಆದಷ್ಟು ಬೇಗ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ವಿಶ್ವ ಶಾರದೆಯ ಹಳೆ ಜೀವನಕ್ಕೆ ಹೊಸ ಮುನ್ನಡಿ ಬರೀಬೇಕು. ಅಂದಾಗಲೇ ನಾನು ಮಾತ್ರ ಶಾರದರ ಜೊತೆಗೆ ಅಪ್ಪಿ ಮಿಲನವಾಗುತ್ತದೆ.